ನಮ್ಮ ನಮ್ಮ ಮನೆತನದ ಇತಿಹಾಸವನ್ನೇ ನಾವು ವಿಚಾರ ಮಾಡಿಕೊಂಡ್ರೆ ಎಷ್ಟು ಜನ ಸತ್ತಾರ ಗೊತ್ತೇ ಇಲ್ಲ. ನೋಡಿ, ಸತ್ತವರು ಹೋದರು, ಹೋಗೇ ಬಿಟ್ಟರು. ಬಸವಣ್ಣನವರು ಹೇಳ್ತಾರಲ್ಲ, ಸಗಣೆಯ ಹುಳುವಿಗೆ ಸಮಾನ. ಸಗಣಿಯೊಳಗೆ ಹುಟ್ಟ್ಯಾವ, ಅದರೊಳಗೆ ಒದ್ದಾಡ್ಯಾವ, ಒಂದು ದಿನ ಅದರೊಳಗೆ ಬಿದ್ದು ಸತ್ತು ಹೋಗ್ಯಾವ. ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಎಂಥ ಅಪರೂಪದ ವಿಚಾರ. ಸತ್ತವರು, ಸತ್ತು ಬದುಕಿದವರು. ಶರಣರಿಗೆ ಸಾವಿಲ್ಲ. ಶರಣರು ಸಾವನ್ನು ವಿರೋಧ ಮಾಡಿದವರಲ್ಲ. ಮರಣವೇ ಮಹಾನವಮಿ ಅನ್ನುವಂಥ ಅಪರೂಪದ ಅರಿವಿನಲ್ಲಿ ಅದನ್ನು ಹಸಾದವಾಗಿ ಪ್ರಸಾದವಾಗಿ ಸ್ವೀಕಾರ ಮಾಡಿದವರು ನಮ್ಮ ಶರಣರು. ಅಲ್ಲಮ ಪ್ರಭುಗಳು ಹೇಳ್ತಾರೆ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು. ಸಾವೆಂಬುದು ಸ್ವಯವಲ್ಲ, ಗುಹೇಶ್ವರ ಲಿಂಗದಲ್ಲಿ ಬಯಲಾದ ಶರಣಂಗೆ ಸಾವೆಂಬುದೇ ಇಲ್ಲ ನೋಡ ಅನ್ನುವಂಥ ಅನುಭವದ ಮಾತನ್ನು ಹೇಳ್ತಾರೆ. ಎಮ್ಮವರಿಗೆ ಸಾವಿಲ್ಲ. ಸತ್ಯವಂತರನು ಸತ್ತರೆನಬೇಡ. ಸರ್ವಜ್ಞ ಹೇಳ್ತಾನೆ, ಸತ್ಯವಂತರನು ಸತ್ತರೆನಬೇಡ. ಅವರು ಸತ್ತಿಲ್ಲ. ಅವರು ತತ್ವವಾಗಿ ಉಳಿದಿದ್ದಾರೆ, ಅವರು ವಿಚಾರವಾಗಿ ಉಳಿದಿದ್ದಾರೆ, ಅವರು ವಚನವಾಗಿ ಉಳಿದಿದ್ದಾರೆ, ಅವರು ಭಾವವಾಗಿ, ಭಕ್ತಿಯಾಗಿ, ಸ್ಮರಣೆಯಾಗಿ, ಆನಂದವಾಗಿ, ಬದುಕಿನ ಪುಣ್ಯವಾಗಿ, ಜ್ಞಾನದ ಬೆಳಕಾಗಿ ಉಳ್ಕೊಂಡಾರೆ. ಹಾಗಾಗಿ ಎಮ್ಮವರಿಗೆ ಸಾವಿಲ್ಲ. ನಮ್ಮಲ್ಲಿ ಸಾವು ಅನ್ನುವಂಥ ಶಬ್ದವನ್ನೇ ಬಳಸೋದಿಲ್ಲ ಶರಣ ಸಂಸ್ಕೃತಿಯಲ್ಲಿ. ನಾವು ಜನನಕ್ಕೆ ಲಿಂಗೋದ್ಭವ ಅಂತ ಕರಿತೇವೆ, ಕೊನೆಗೆ ಮರಣಕ್ಕೆ ಲಿಂಗೈಕ್ಯ ಅನ್ನುವಂಥ ಶಬ್ದವನ್ನು ಬಳಸ್ತೇವೆ. ಜನನ ಮರಣವನ್ನು ಮೀರಿ ಲಿಂಗಲೋಲರಾಗಿ, ಲಿಂಗ ಬದುಕನ್ನು ಬಾಳಿ, ಲಿಂಗವನ್ನೇ ಬದುಕಿನ ಉಸಿರನ್ನಾಗಿ ಮಾಡಿಕೊಂಡು ಈ ಕಾಯವನ್ನು ಲಿಂಗ ಪ್ರಸಾದವಾಗಿ ಅರ್ಪಣಾ ಮಾಡಿಕೊಂಡು ಬದುಕುವಂಥ ಒಂದು ಅದ್ಭುತವಾದ ಸಂಸ್ಕೃತಿ ಅಂದರೆ ಅದು ಶರಣ ಸಂಸ್ಕೃತಿ. ನೋಡಿ, ಎಮ್ಮವರಿಗೆ ಸಾವಿಲ್ಲ. ಹಾಗಾಗಿ ಅವರು ಸತ್ತಿಲ್ಲ. 900 ವರ್ಷಗಳಾದರೂ ಕೂಡ ಶರಣರ ಚರಿತಾಮೃತವನ್ನು ನಾವಿವತ್ತು ಶ್ರವಣ ಮಾಡ್ತೇವೆ. ಶರಣರ ವಿಚಾರಗಳನ್ನು ಶ್ರದ್ಧಾಭಕ್ತಿಯಿಂದ ನಿತ್ಯ 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 ಕೇಳ್ತೇವೆ ಅಂದರೆ ಆ ಶ್ರವಣ ಭಕ್ತಿಯಲ್ಲಿ ಶರಣರು ನಮಗೆ ಆನಂದ ನೀಡ್ತಾರೆ. ಅಂದರೆ ಅವರು ನಿತ್ಯ ಸತ್ಯಮೂರ್ತಿಗಳಾಗಿ ಇವತ್ತೂ ಇದ್ದಾರೆ. ಈ ಜಗತ್ತು ಎಲ್ಲಿ ತನ ಇರ್ತದ ಅಲ್ಲಿ ತನ ಇರ್ತಾರ. ಸೂರ್ಯ ಚಂದ್ರರು ಎಲ್ಲಿಯವರೆಗೆ ಈ ಜಗತ್ತನ್ನು ಬೆಳಗ್ತಾರೋ ಅಲ್ಲಿಯವರೆಗೆ ಶರಣರ ತತ್ವ, ಶರಣರ ವಿಚಾರಗಳು ಇಡೀ ಮಾನವ ಕುಲವನ್ನೇ ಬೆಳಗ್ತಾವೆ. ಅವರು ನಿತ್ಯ ಸತ್ಯಮೂರ್ತಿಗಳಾಗಿ ಇದ್ದವರು. ಇನ್ನೊಂದು ಗುಂಪದ ರೀ, ಅದು ಯಾವುದು ಅಂದ್ರೆ ಇದ್ದು ಸತ್ತವ್ರಂತ. ಬಹುಶಃ ನಾವು ವಿಚಾರ ಮಾಡಿಕೊಳ್ಳೋದು, ನಾವು ಯಾವ್ಯಾವ ಗುಂಪಿಗೆ ಸೇರಬಹುದು. ಏನು ಮೊದಲನೇ ಗುಂಪಿಗೆ ಸೇರ್ತೇವೋ, ಎರಡನೇ ಗುಂಪಿಗೆ ಸೇರ್ತೇವೋ, ಅಥವಾ ಕೊನೆಗೊಂದು ಹೇಳ್ತಾರಲ್ಲ ಇದನ್ನು, ಇದ್ದು ಸತ್ತವ್ರಂತ. ಉಣ್ತಾವ, ತಿಂತಾವ, ದುಡಿತಾವ, ಗಳಿಸ್ತಾವ, ಬಳಸ್ತಾವ, ಎಣಿಸ್ತಾವ, ಮಾತಾಡ್ತಾವ, ಓಡಾಡ್ತಾವ, ಗುದ್ದಾಡ್ತಾವ, ಬಡದಾಡ್ತಾವ, ಸಂಸಾರ ಮಾಡ್ತಾವ, ಪ್ರಪಂಚ ಮಾಡ್ತಾವ. ಎದಕ್ಕೆ ಮಾಡ್ತೀನಿ ಅನ್ನುವಂಥ ಅರಿವಿಲ್ಲದಂಗೆ ಮಾಡಿದ್ರೆ ಅವು ಇದ್ದು ಸತ್ತಂಗೆ. ಜೀವಂತ ಹೆಣ. ಅಪ್ಪ ಅವ್ರು ಹೇಳ್ತಾರೆ, ಬಸವಣ್ಣನವರು ಎಷ್ಟು ಚಂದ ಹೇಳ್ತಾರೆ, ನುಡಿವೆಣನ ನಡೆವೆಣನ ಸಂಸಾರವೇನವನ, ಬಾಳುವೆಣನ ಬೀಳುವೆಣನ ಸಂಸಾರವೇನವನ. ನೋಡಿ, ಈ 3 ಗುಂಪುಗಳ ಮಧ್ಯದೊಳಗೆ ಅಪರೂಪದ ಆಧ್ಯಾತ್ಮದ ಧ್ರುವತಾರೆಗಳಾಗಿ, ಮಿನುಗುವ ನಕ್ಷತ್ರಗಳಾಗಿ ಸದಾ ಬೆಳಗುವಂಥ ಮಹಾನುಭಾವರು ಅಂದ್ರೆ 12ನೇ ಶತಮಾನದ ಶರಣರು. ಅಂಥ ಶರಣರಲ್ಲಿ ತ್ಯಾಗಿಯಾಗಿ
ಮಹಾತಾಯಿಯಾಗಿ 8ನೇ ವಯಸ್ಸಿನಲ್ಲಿ ಬಸವಣ್ಣ ಮನೆಯನ್ನು ತೊರೆದು ಕಪ್ಪಡಿ ಕ್ಷೇತ್ರಕ್ಕೆ ಬಂದು ಸಾಧನೆಯ ಸಿದ್ಧಿಯ ಜೊತೆಗೆ ಕಲ್ಯಾಣಕ್ಕೆ ಸಾಗಿದಾಗ ಬಸವರಸನ ಜೊತೆಯಲ್ಲಿ ಬೆಂಗಾವಲಾಗಿ, ರಕ್ಷಕಳಾಗಿ, ಒಬ್ಬ ತ್ಯಾಗಿಯಾಗಿ, ಒಬ್ಬ ಸಹೋದರಿಯಾಗಿ ಬಸವಣ್ಣನ ವಿಚಾರಗಳ ಅಪರೂಪದ ಹೆಜ್ಜೆಗಳಿಗೆ ಬಹುದೊಡ್ಡ ಸ್ಫೂರ್ತಿಯಾಗಿ ನಿಂತ ಮಹಾತಾಯಿ ಅಂದರೆ ಅಕ್ಕನಾಗಾಯಿ. ಕಲ್ಯಾಣವನ್ನು ಪ್ರವೇಶ ಮಾಡಿದರು. ಬಲದೇವ ಮಂತ್ರಿಗಳ ಮಗಳಾಗಿರುವಂಥ ಗಂಗಾಂಬಿಕೆಯನ್ನು ಕೈ ಹಿಡಿದು ಬಸವಣ್ಣ ಗೃಹಸ್ಥ ಧರ್ಮವನ್ನು ಸ್ವೀಕಾರ ಮಾಡಿದ. ಪ್ರಧಾನಮಂತ್ರಿಗಳ ಮಗಳನ್ನು ಮದುವೆಯಾಗಿದ್ದೇನೆ ಅಂತ ತಿಳ್ಕೊಂಡು ಮಾವನವರ ಆಸ್ತಿಯಲ್ಲಿ, ಮಾವನವರ ಅಧಿಕಾರದ ಅಂತಸ್ತಿನ ಲಾಲಸೆಯಲ್ಲಿ ಎಂದೂ ಬಸವಣ್ಣ ತನ್ನನ್ನು ತಾನು ಬಳಸಿಕೊಳ್ಳಲಿಲ್ಲ. ಕಾರಣ, ಕಲ್ಯಾಣದ ಕನಸನ್ನು ಹೊತ್ತುಕೊಂಡಿರುವಂಥ ಬಸವಣ್ಣನಿಗೆ ಕಾಯಕವೇ ಕೈಲಾಸ. ವ್ಯಕ್ತಿ ತಾನು ದುಡಿದು ಬದುಕಬೇಕು. ತನ್ನ ಬದುಕಿನ ಅನ್ನವನ್ನು ತಾನೇ ಸಂಪಾದನೆ ಮಾಡಬೇಕು. ಕಾಯ ಕಷ್ಟದಲ್ಲಿ ಅಪರೂಪದ ಆದರ್ಶದ ಹೆಜ್ಜೆಗಳನ್ನಿಡಬೇಕು ಅನ್ನುವಂಥ ಜಾಗೃತಿಯ ಜೀವನದ ವ್ಯಕ್ತಿಯಾಗಿರುವಂಥ ಬಸವಣ್ಣ ಎಂದೂ ಅಪೇಕ್ಷೆ ಪಡಲಿಲ್ಲ. ಕಾರಣ, ಪರಧನ ಶರಣ ಸಂಸ್ಕೃತಿಯಲ್ಲಿ ಬಹುದೂರ. ಹೆರರ ಸಂಪತ್ತು ಶರಣರಿಗೆ ಸಲ್ಲದು.